ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತದ ಮೊದಲ ಅಧ್ಯಾಯದ 3, 4 ಮತ್ತು 5ನೇ ಪೇಜ್ನಲ್ಲಿರುವ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ 6, 7 ಮತ್ತು 8ರಲ್ಲಿರುವಂತಹ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಪೇಜ್ ನಂಬರ್ 6ರಲ್ಲಿರುವಂತಹ ಪ್ರಶ್ನೆ 3. ಚೊಕ್ಕದಾದ ನೂರುಗಳಲ್ಲಿ ಒಂದೇ ಒಂದು ಪ್ಲಸ್ 100ರ ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು? ಇಲ್ಲಿ ನೋಡಿ, ಪ್ಲಸ್ 100ರ ಬಟನ್ ಮಾತ್ರ ಇದೆ. ನಾವು ಇಲ್ಲಿರುವಂತಹ ಸಂಖ್ಯೆಗಳನ್ನು ಪಡೀಲಿಕ್ಕೆ ಇದನ್ನು ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳಿದ್ದಾರೆ. ಮೊದಲನೇದಾಗಿ 400ರನ್ನು ಪಡಿಬೇಕು ಅಂತ ಹೇಳಾದರೆ 100ರ ಬಟನನ್ನು 4 ಬಾರಿ ಒತ್ತಬೇಕು. ಅದೇ ರೀತಿಯಾಗಿ 3700 ನನಗೆ ಸಿಗಬೇಕು ಅಳಾದರೆ 100ರ ಬಟನನ್ನು 37 ಬಾರಿ ಒತ್ತಬೇಕು. 10,000 ಸಿಗೋದಕ್ಕೆ 100 ಬಾರಿ, 53,000 ಸಿಗೋದಕ್ಕೆ 530 ಬಾರಿ, 90,000 ಸಿಗೋದಕ್ಕೆ 900 ಬಾರಿ, 97,600 ಸಿಗೋದಕ್ಕೆ 976 ಬಾರಿ, 1 ಲಕ್ಷ ಸಿಗಬೇಕು ಅಂದರೆ 100ರ ಬಟನನ್ನು ನಾವು 1,000 ಬಾರಿ ಒತ್ತಬೇಕು. ಅದೇ ರೀತಿಯಾಗಿ 582 ಬಾರಿ ಒತ್ತಿದಾಗ ನಮಗೆ 58,200 ಸಿಗುತ್ತೆ. 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 10,000 ಮಾಡಬೇಕು ಹೇಳಾದರೆ 100 ನೂರುಗಳು ಬೇಕು. ಅದೇ ರೀತಿಯಾಗಿ 1 ಲಕ್ಷ ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1 ಲಕ್ಷ ಮಾಡಬೇಕು ಹೇಳಾದರೆ ನಮಗೆ 1,000 ನೂರುಗಳು ಬೇಕು. ಪೇಜ್ ನಂಬರ್ 7ರಲ್ಲಿರುವಂತಹ ಪ್ರಶ್ನೆಗಳು. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ. ಚಿಟ್ಟಿಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿ. ಇಲ್ಲಿ 1,000ದ ಗುಂಡಿ ಇರ್ಬೋದು, 100ರ ಗುಂಡಿ ಇರ್ಬೋದು, ಅದನ್ನು ಎಷ್ಟು ಬಾರಿ ಒತ್ತಬೇಕು ಅನ್ನೋದನ್ನು ನಾವು 2 ವಿಭಿನ್ನ ಕ್ರಮಗಳಲ್ಲಿ ಈ ಸಂಖ್ಯೆ ಬರೋ ಥರ ಬರೆಯೋದು. ಉದಾಹರಣೆ, 8,300 ಸಿಗಬೇಕು. ಈ ಒಂದು ನಂಬರನ್ನು 2 ರೀತಿಯಾಗಿ ನಾವು ಯಾವ ರೀತಿಯಾಗಿ ಬರಿಬೋದು? ಮೊದಲನೇದು ನೋಡಿ, 1,000 ಬಟನನ್ನು 8 ಬಾರಿ ಒತ್ತೋದು ಪ್ಲಸ್ 100ರ ಬಟನನ್ನು 3 ಬಾರಿ ಒತ್ತಿದಾಗ ನಮಗೆ 8,300 ಸಿಗುತ್ತೆ. ಅದೇ ರೀತಿಯಾಗಿ 100ರ ಬಟನನ್ನು 83 ಸಾರಿ ಒತ್ತಿದ್ರೂ ಕೂಡ ನಮಗೆ 8,300 ಸಿಗುತ್ತೆ. ಈ ರೀತಿಯಾಗಿ ಪ್ರತಿ ಸಂಖ್ಯೆಗೆ 2 ವಿಭಿನ್ನ ಕ್ರಮಗಳನ್ನು ಬರಿತಾ ಹೋಗಬೇಕು. ಎರಡನೇದು 40,629. ಇದು ನೋಡಿ, ಇದು ಎಲ್ಲ ಸಂಖ್ಯೆಗೂ ನಾನಿಲ್ಲಿ ಮೊದಲ ಒಂದು ವಿಧಾನ ಯಾವ ರೀತಿ ಬರೆದಿದ್ದೀನಿ ಅಂದರೆ, ಆ ಒಂದು ವಿಧಾನ ಈ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಬರೆದಿರೋ ಹಾಗೆ ಇದೆ. ಉದಾಹರಣೆ, 4 ಇಂಟು ಪ್ಲಸ್ 10,000 ಬಟನ್ನು. 10,000 ಬಟನನ್ನು 4 ಸರ್ತಿ ಒತ್ತೋದು ಪ್ಲಸ್ 100ರ ಬಟನನ್ನು 6 ಸರ್ತಿ, 10ರ ಬಟನನ್ನು 2 ಸರ್ತಿ, 1ರ ಬಟನನ್ನು 9 ಸರ್ತಿ. ಇಷ್ಟು ಒತ್ತಿದಾಗ ನಮಗೆ ಏನು ಸಿಗುತ್ತೆ? 40,629. ಇದು ನೋಡೋಕ್ಕೆ ಯಾವ ರೀತಿಯಾಗಿದೆ ಹೇಳಿ? ಈ 40,629 ವಿಸ್ತರಿಸಿ ಬರೆಯೋ ಥರ ಇಲ್ವಾ? ಹಾಗಾಗಿ ಮೊದಲನೇ ವಿಧಾನ ಈ ರೀತಿಯಾಗಿ ಸುಲಭವಾಗಿ ನಾವು ಬರೀಬೋದು. ಇನ್ನೊಂದು ವಿಧಾನ ಅಂದರೆ 1000 ಬಟನನ್ನು 40 ಬಾರಿ ಒತ್ತೋದು. ಅದೇ ರೀತಿಯಾಗಿ 100ರ ಬಟನನ್ನು 6 ಬಾರಿ, 1ರ ಬಟನನ್ನು 29 ಬಾರಿ ಒತ್ತೋದು. ಇಲ್ಲೂ ಕೂಡ 56,354ಕ್ಕೆ ಈ ರೀತಿಯಾಗಿ ನಾವು 2 ವಿಭಿನ್ನ ಕ್ರಮಗಳನ್ನು ಬರೀಬಹುದು. 66,666ಕ್ಕೆ ಈ ರೀತಿಯಾಗಿ, 3,67,813. ಈ ಒಂದು ನಂಬರನ್ನು ಪಡಿಬೇಕಿದ್ರೆ ನಾವು ಇದನ್ನು ಹೇಗೆ ವಿಸ್ತರಿಸಿ ಬರಿಬೋದು ಹೇಳಿ? 3 ಇಂಟು 1 ಲಕ್ಷ ಪ್ಲಸ್ 6 ಇಂಟು 10,000, 7 ಇಂಟು 1,000, 8 ಇಂಟು 100, 1 ಇಂಟು 10, 3 ಇಂಟು 1. ಈ ರೀತಿಯಾಗಿ ಬರಿಬೋದು. ಅದೇ ಇನ್ನೊಂದು ವಿಧಾನ ಅಂದರೆ 36 ಇಂಟು 10,000 ಅಂದರೆ 10,000 ಬಟನನ್ನು 36 ಬಾರಿ ಒತ್ತಿದ್ರೆ, ಅದೇ ರೀತಿಯಾಗಿ 1ರ ಬಟನನ್ನು 7,813 ಬಾರಿ ಒತ್ತಿದ್ರೂ ಕೂಡ ನಮಗೆ ಈ ಒಂದು ಸಂಖ್ಯೆನೇ ಸಿಗೋದು. ಮುಂದಿನ ಒಂದು ಪ್ರಶ್ನೆಗಳು ನೋಡಿ, ಪೇಜ್ ನಂಬರ್ 7ರಲ್ಲಿರುವಂತಹ ಮುಂದಿನ ಪ್ರಶ್ನೆಗಳು ಸ್ವಲ್ಪ ಥಿಂಕ್ ಮಾಡೋ ಥರ ಇದೆ. ಅಂದರೆ ನಾವು 30 ಬಾರಿ ಅಷ್ಟೇ ಗುಂಡಿಗಳನ್ನು ಒತ್ತಬೇಕು. ಕೇವಲ 30 ಬಾರಿ ಒತ್ತಿದಾಗ ನಮಗೆ ನಾವು ಮಾಡಬಹುದಾದ 3 ಅಂಕಿ ಅತಿ ದೊಡ್ಡ ಸಂಖ್ಯೆ, 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಸಿಗುತ್ತೆ ನಮಗೆ ಅನ್ನೋದನ್ನು ಕಂಡುಹಿಡಿಬೇಕು. ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು? ಇಲ್ಲಿ ನಮಗಿರೋ ಕಂಡೀಷನ್ ಏನಪ್ಪ ಅಂದರೆ, ನಾವು ಬಟನನ್ನು ಕೇವಲ 30 ಬಾರಿ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ, 100ರ ಗುಂಡಿಯನ್ನು 9 ಬಾರಿ ಒತ್ತಿದಾಗ 100ರ ಗುಂಡಿಯನ್ನು 9 ಬಾರಿ
ಫಸ್ಟ್ 9 ಬಾರಿ ಕ್ಲಿಕ್ ಮಾಡಿದ್ವಾ. ಅದೇ ರೀತಿಯಾಗಿ 10ರ ಗುಂಡಿಯನ್ನು 8 ಬಾರಿ 8 ಸಾರಿ ಒತ್ತಿದ್ವಿ. ಅದೇ ರೀತಿಯಾಗಿ 1ರ ಗುಂಡಿಯನ್ನು 13 ಬಾರಿ ಒತ್ತಿದ್ವಿ. ಇಲ್ಲಿ ಒಟ್ಟು ಎಷ್ಟು ಬಾರಿ ನಾವು ಬಟನನ್ನು ಪ್ರೆಸ್ ಮಾಡಿದ್ವಿ? 9 + 8 17, 17 + 13 30 ಬಾರಿ ಆಯಿತಾ. ನಮಗೆ ಕೊಟ್ಟಿರುವ ಕಂಡೀಷನ್ ಇದೆ, ನಾವು ಗುಂಡಿಯನ್ನು ಕೇವಲ 30 ಬಾರಿ ಪ್ರೆಸ್ ಮಾಡಿದಾಗ. ಹಾಗಿದ್ರೆ ನಮಗೆ ಇಲ್ಲಿ ಸಿಕ್ಕಿರುವಂಥ ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಯಾವುದು? 9 × 100 + 8 × 10 13 × 1 ಮಾಡಿದಾಗ ನಮಗೆ 999 ಸಿಕ್ತು. ಅದೇ ರೀತಿಯಾಗಿ 30 ಬಾರಿ ಒತ್ತಬೇಕು ಅತಿ ಕಡಿಮೆ 3 ಅಂಕಿಯ ಸಂಖ್ಯೆ. ಇಲ್ಲಿ ನೋಡಿ, 10ರ ಒಂದು ಗುಂಡಿಯನ್ನು 8 ಬಾರಿ, 1ರ ಗುಂಡಿಯನ್ನು 22 ಬಾರಿ ಒತ್ತಿದಾಗ ನಮಗೆ ಒಟ್ಟು ಎಷ್ಟು ಬಾರಿ ಒತ್ತಿದ್ವಿ ನಾವು? 22 + 8 30 ಬಾರಿ ಒತ್ತಿದ್ವಾ. ಹಾಗಿದ್ರೆ ನಮ್ಗೆ ಯಾವ ಅಂಕಿ ಸಿಕ್ತು? 8 × 10 + 22 × 1 80 + 22 102 ಅನ್ನುವ 3 ಅಂಕಿ ಸಿಕ್ತು. ಅದೇ ರೀತಿಯಾಗಿ ಇಲ್ಲಿ 997ನ್ನು 25 ಬಾರಿ ಗುಂಡಿ ಒತ್ತುವುದರ ಮೂಲಕ ಯಾವ ರೀತಿಯಾಗಿ ಬರಿಬೋದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 100ರ ಗುಂಡಿಯನ್ನು 9 ಬಾರಿ, 10ರ ಗುಂಡಿಯನ್ನು 8 ಬಾರಿ, 1ರ ಗುಂಡಿಯನ್ನು 17 ಬಾರಿ ಒತ್ತಾಗ ನಮಗೆ 997 ಸಿಗುತ್ತೆ. ಇಲ್ಲಿ ನಾವು ಗುಂಡಿಯನ್ನು ಎಷ್ಟು ಬಾರಿ ಒತ್ತಿದ್ದೀವಿ? 9 × 17 17 + 17 34 ಬಾರಿ ಒತ್ತಿದ್ದೇವೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ 5072 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು ಅಂತ ಇದೆ. 5072ನ್ನು ಪಡೆಯೋಕ್ಕೆ ಈಸಿ ಅಂದರೆ ಕಡಿಮೆ ಬಾರಿ ಗುಂಡಿಯನ್ನು ಒತ್ತುವುದರ ಮೂಲಕ ಪಡಿಬೋದು. ಅಂದರೆ ನಾವು ಇಲ್ಲಿ ಅದನ್ನು ವಿಸ್ತರಿಸಿ ರೂಪದಲ್ಲಿ ಬರೆಯೋ ಥರ ಮಾಡ್ಕೋಬೇಕು. ಅಂದರೆ 1000ವನ್ನು 5 ಬಾರಿ, 10 ಬಟನನ್ನು 7 ಬಾರಿ ಪ್ಲಸ್ 1 ಬಟನನ್ನು 2 ಬಾರಿ ಒತ್ತಿದಾಗ ನಮಗೆ ಈ ರೀತಿಯಾಗಿ 5072 ಸಿಗುತ್ತೆ. ಅದೇ ರೀತಿಯಾಗಿ 8300 ಅಂದರೆ 1000 ಬಟನನ್ನು 8 ಬಾರಿ, 100ರ ಬಟನನ್ನು 3 ಬಾರಿ ಒತ್ತಿದ್ರೆ ನಮಗೆ 8300 ಸಿಗುತ್ತೆ. ಅದರ ಒಂದು ಎಕ್ಸ್ಪ್ರೆಷನ್ ಬೀಜೋಕ್ತಿಯನ್ನು ಈ ರೀತಿಯಾಗಿ ಬರೀಬಹುದು. ಇನ್ನು ಪೇಜ್ ನಂಬರ್ 8ರಲ್ಲಿರುವಂತಹ ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಇದೆ. ಪೇಜ್ ನಂಬರ್ 7ರಲ್ಲಿ ನಾವು 5 ಲೆಕ್ಕಗಳನ್ನು ಬಿಡಿಸಿದ್ವಲ್ಲ, ಅದೇ ಲೆಕ್ಕಗಳನ್ನು ತೆಗೆದುಕೊಂಡು ನಾವಿಲ್ಲಿ ಎಷ್ಟು ಬಾರಿ ಗುಂಡಿಯನ್ನು ಒತ್ತಿದ್ದೇವೆ ಅದೇ ರೀತಿಯಾಗಿ ಅದರ ಬೀಜೋಕ್ತಿಯನ್ನು ಬರಿತಾ ಹೋಗಬೇಕು. ಉದಾಹರಣೆ 8300 ತಗೊಂಡ್ರೆ 1000 ಬಟನನ್ನು 8 ಬಾರಿ, 100ರ ಬಟನನ್ನು 3 ಬಾರಿ ಒತ್ತಿದ್ದೇವೆ. ಟೋಟಲ್ ಎಷ್ಟು ಬಾರಿ ಒತ್ತಿದಾಗಾಯಿತು? 8 + 3 11 ಬಾರಿ ಗುಂಡಿಯನ್ನು ಒತ್ತಲಾಗಿದೆ. ಇದಕ್ಕೆ ಬೀಜೋಕ್ತಿಯನ್ನು ಬರೆಯೋದಿದ್ರೆ, ಬೀಜೋಕ್ತಿ ಅಂದರೆ ಮತ್ತೇನಲ್ಲ, ಅದರ ಒಂದು ವಿಸ್ತರಣಾ ರೂಪ 8 × 1000 + 3 × 100. ಅದೇ ರೀತಿಯಾಗಿ 40629, 10,000 ಬಟನ್ 4 ಬಾರಿ, 100ರ ಬಟನ್ನು 6 ಬಾರಿ, 10ರ ಬಟನ್ನು 2 ಬಾರಿ, 1ರ ಬಟನ್ನು 9 ಬಾರಿ ಒತ್ತಲಾಗಿದೆ. ಹಾಗಿದ್ರೆ ಒಟ್ಟು ಎಷ್ಟು ಬಾರಿ ನಾವಿಲ್ಲಿ ಗುಂಡಿಯನ್ನು ಒತ್ತಿದ್ದೇವೆ? 4 + 6 + 2 + 9 21 ಬಾರಿ ಗುಂಡಿಯನ್ನು ಒತ್ತಿದ್ದೇವೆ. ಹಾಗಿದೆ ಇದರ ಒಂದು ಬೀಜೋಕ್ತಿಯನ್ನು ಯಾವ ರೀತಿ ಬರೆಯಬಹುದು ಅಂದರೆ, ಒಂದು ವಿಸ್ತರಣಾ ರೂಪ 10,000 × 4 6 × 100 2 × 10 9 × 1 ಇವಷ್ಟು ಆ್ಯಡ್ ಮಾಡಿದರೆ ನಮಗೆ 40,629 ಸಿಗುತ್ತೆ. ಅದೇ ರೀತಿಯಾಗಿ 56,350 ಅಂಕನ್ನು ನಾವು ಈ ರೀತಿಯಾಗಿ ಗುಂಡಿಯನ್ನು ಒತ್ತುವುದರ ಮೂಲಕ ಪಡೆಯಬಹುದು. ಅದರ ಬೀಜೋಕ್ತಿ ಈ ರೀತಿಯಾಗಿ ಬರೆಯುವಂಥದ್ದು. ಡಿ 66,666 ಅದನ್ನು ಕೂಡ ಈ ರೀತಿಯಾಗಿ, ಏನಿಲ್ಲ ಇದರ ವಿಸ್ತರಣಾ ರೂಪ ನಮಗೆ ನೀಟಾಗಿ ಗೊತ್ತಿದ್ರೆ ಈಸಿ ಆಗುತ್ತೆ. ಇವೆಲ್ಲ 3,67,813. ಇಲ್ಲಿ ನೋಡಿ, 1,00,000 ಗುಂಡಿಯನ್ನು 3 ಬಾರಿ, 10,000 ಬಟನನ್ನು 6 ಬಾರಿ, 1,000 ಬಟನನ್ನು 7 ಬಾರಿ, 100ರ ಒಂದು ಬಟನನ್ನು 8 ಬಾರಿ ಒತ್ತಲಾಗಿದೆ, 10ರ ಬಟನನ್ನು 1 ಬಾರಿ ಒತ್ತಲಾಗಿದೆ, 1ರ ಬಟನನ್ನು 3 ಬಾರಿ ಒತ್ತಲಾಗಿದೆ. ಇದರ ಒಂದು ಬೀಜೋಕ್ತಿ ಅಂದರೆ ಒಟ್ಟು 28 ಬಾರಿ ಇವನ್ನೆಲ್ಲ ಕೂಡಿಸ್ಬೇಕು. ಎಷ್ಟು ಬಾರಿ? 28 ಬಾರಿ ನಾವಿಲ್ಲಿ ಗುಂಡಿಯನ್ನು ಒತ್ತಿದ್ದೇವೆ. ಹಾಗಿದ್ರೆ ಇದರ ಒಂದು ಬೀಜೋಕ್ತಿಯನ್ನು ಯಾವ ರೀತಿಯಾಗಿ ಬರಿಬಹುದು? ಸೇಮ್ ಇದು ವಿಸ್ತರಣಾ ರೂಪದ ಥರ ಇದೆ. ಎರಡನೇ ಒಂದು ಪ್ರಶ್ನೆ, ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದ್ದೀರಾ? ಹೌದು, ಇಲ್ಲಿ ನೋಡಿ
ಒಂದು ಪರ್ಟಿಕ್ಯುಲರ್ ಸ್ಥಾನದಲ್ಲಿರುವಂಥ ಅಂಕಿ ಚಿಕ್ಕದಾಗಿದ್ದರೆ ಅದಕ್ಕೆ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತಬೇಕಾಗುತ್ತೆ. ಅದೇ ರೀತಿಯಾಗಿ ದೊಡ್ಡ ಅಂಕಿಗಳಿಗೆ ನಾವು ಹೆಚ್ಚು ಬಾರಿ ಗುಂಡಿಯನ್ನು ಒತ್ತಬೇಕಾಗುತ್ತೆ. ಮೂರನೇ ಪ್ರಶ್ನೆ, ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ ಅಂತ ಇದೆ. ಅಂದರೆ ಭಾರತೀಯ ಸ್ಥಾನ ಬೆಲೆ ಕ್ರಮವು ಸಂಖ್ಯೆಗಳನ್ನು ಸಾವಿರ, ಲಕ್ಷ, ಕೋಟಿ ಗುಂಪುಗಳಾಗಿ ವಿಂಗಡಿಸಲು ಸಹಾಯ ಮಾಡುತ್ತದೆ ಅಂತ ಆನ್ಸರ್ ಬರೀಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅಂಥವರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.